ಮಹದೇವಪುರ ಕ್ಷೇತ್ರದ ಚನ್ನಸಂದ್ರದಲ್ಲಿ ನಡೆದಿರುವಂತಹ ಘಟನೆ ಇದು. ಹೌಸ್ ಕೀಪಿಂಗ್ ಕೆಲಸ ಮಾಡ್ತಾ ಇದ್ದಂತ 35 ವರ್ಷದ ಶಶಿಕಲಾ ಸಾವನ್ನಪ್ಪಿರುವಂತಹ ದುರ್ದೈವಿ. ಮಹದೇವಪುರ ಕ್ಷೇತ್ರದ ಚನ್ನಸಂದ್ರದಲ್ಲಿ ನಡೆದಿರುವಂತಹ ಘಟನೆ ಇದು. ಹೌಸ್ ಕೀಪಿಂಗ್ ಕೆಲಸ ಮಾಡ್ತಾ ಇದ್ದಂತ 35 ವರ್ಷ ಶಶಿಕಲಾ ಅವರು ಸಾವನ್ನಪ್ಪಿದ್ದಾರೆ. ಕೆಲಸ ಮಾಡ್ತಿದ್ದ ಸಂದರ್ಭದಲ್ಲಿ ಕಾಂಪೌಂಡ್ ಗೋಡೆ ಕುಸಿದು ಸಾವನ್ನಪ್ಪಿರುವಂಥದ್ದು. ನಿನ್ನೆ ರಾತ್ರಿ ಸುರಿದಂತ ಮಳೆಗೆ ಗೋಡೆ ನೆನೆದಿದೆ, ಹೀಗಾಗಿ ಕುಸಿದಿದೆ. ಬೆಂಗಳೂರು ನಗರದಲ್ಲಿ ಮಹಾಮಳೆಗೆ ನಿನ್ನೆ ನೈಟ್ ಸುರಿದಂತ ಮಳೆಗೆ ಮೊದಲ ಬಲಿಯಾಗಿದೆ. ಕಂಪನಿಯ ಕಾಂಪೌಂಡ್ ಕುಸಿದು ಮಹಿಳೆ ಸಾವನ್ನಪ್ಪಿರುವಂಥದ್ದೇ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇರಬಹುದು. ಕಂಪನಿಯ ಕಾಂಪೌಂಡ್ ಕುಸಿದು ಮಹಿಳೆ ಸಾವನ್ನಪ್ಪಿದ್ದಾರೆ. ವಿಚಾರ ಗೊತ್ತಾಗ್ತಾ ಇದ್ದಂತೆ ಅಗ್ನಿಶಾಮಕ ಸಿಬ್ಬಂದಿ ಕೂಡ ಸ್ಥಳಕ್ಕೆ ಹೋಗಿದ್ದಾರೆ. ಈಗ ಕಾಂಪೌಂಡ್ ಅನ್ನ ತೆರವುಗೊಳಿಸುವ ಕಾರ್ಯಾಚರಣೆ ಕೂಡ ನಡೆಸ್ತಾ ಇದ್ದಾರೆ. ಬಟ್ ಹೋಗಿರುವ ಪ್ರಾಣ ವಾಪಸ್ ಬರುತ್ತಾ, ಇದು ಕೂಡ ಇದ್ದೇ ಇರುತ್ತೆ. ಈ ಶಶಿಕಲಾ ಅವರು ಯಾರು ಎತ್ತ ಅಂತ ಹೇಳಿದ್ರೆ ಬದುಕನ್ನ ಕಟ್ಕೋಬೇಕು ಅಂತ ಹೇಳಿ ಯಾದಗಿರಿ ಜಿಲ್ಲೆಯಿಂದ ಬಂದಿದ್ರು. ಯಾದಗಿರಿ ಜಿಲ್ಲೆಯ ಶಹಾಪುರ ಮೂಲದ ಶಶಿಕಲಾ ಅವರು ಬೆಂಗಳೂರಲ್ಲಿ ಸಾವನ್ನಪ್ಪಿದ್ದಾರೆ. ಕೆಲಸಕ್ಕೆಂದು ಕುಟುಂಬದ ಸಮೇತ ಬೆಂಗಳೂರಿಗೆ ಬಂದಿದ್ರು. ಇಬ್ಬರು ಮಕ್ಕಳೊಂದಿಗೆ ಜೀವನವನ್ನ ಸಾಗಿಸ್ತಾ ಇದ್ರು. ಬೆಂಗಳೂರಲ್ಲಿ ಕೂಲಿ ಕೆಲಸ ಮಾಡ್ತಾ ಇದ್ರು. ಆದ್ರೆ ನಿನ್ನೆ ಸುರಿದಂತ ಮಳೆ ಶಶಿಕಲಾ ಅವರ ಬಲಿ ಪಡೆದುಕೊಂಡಿದೆ. ಈ ಸಾವಿಗೆ ಯಾರು ಹೊಣೆ? ಎಲ್ಲಿಯ ಯಾದಗಿರಿ, ಎಲ್ಲಿಯ ಬೆಂಗಳೂರು? ಬೆಂಗಳೂರಿಗೆ ಬರುವಂಥದ್ದು ಜೀವನವನ್ನ ಕಟ್ಕೋಬೇಕು, ಬದುಕನ್ನ ಸಾಗಿಸ್ಬೇಕು ಅಂತ ಹೇಳಿ. ಈಗ ಬದುಕನ್ನ ಜೀವವನ್ನ ಕಸಿದುಕೊಂಡಿರುವಂಥದ್ದು ಮಳೆ. ಇದಕ್ಕೆ ಕಾರಣ ಯಾರು ಅಂತ ಹೇಳಿದ್ರೆ ಮತ್ತದೇ ಬರುತ್ತೆ ಅಧಿಕಾರಿಗಳ ನಿರ್ಲಕ್ಷ್ಯ. ಮಳೆ ಇಷ್ಟರ ಪ್ರಮಾಣದಲ್ಲಿ ಇರುತ್ತಂತ ಯಾರು ಕೂಡ ನಿರೀಕ್ಷೆ ಮಾಡಿರೋದಿಲ್ಲ. ಬಟ್ ಮುನ್ನೆಚ್ಚರಿಕೆ ಕ್ರಮಗಳನ್ನು ಏನು ತೆಗೆದುಕೊಂಡಿದ್ವಿ ಅನ್ನೋದಷ್ಟೇ ಪ್ರಶ್ನೆ. ಈಗ ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಪಡೆಯೋಣ. ನಮ್ಮ ಪ್ರತಿನಿಧಿ ಮಹೇಶ್ ಯಾದಗಿರಿಯಿಂದ ಬಂದಂತಹ ಶಶಿಕಲಾ ಅವರು ನಿನ್ನೆ ನೈಟ್ ಸಾವನ್ನಪ್ಪಿದ್ದಾರೆ. ಗೋಡೆ ಕುಸಿದ್ದು. ಇಬ್ಬರು ಮಕ್ಕಳಿದ್ರು, ಅವ್ರನ್ನೂ ಕೂಡ ಓದಿಸ್ತಾ ಇದ್ರು. ಕೂಲಿ ನಾಲಿ ಮಾಡಿಕೊಂಡು ಜೀವನವನ್ನು ಸಾಗಿಸ್ತಾ ಇದ್ರು. ಬಟ್ ನಿನ್ನೆ ನೈಟ್ ನಡೆದಂಥ ಅವಘಡ, ಗೋಡೆ ಕುಸಿದಿದೆ. ಶಶಿಕಲಾ ಅವರು ಸಾವನ್ನಪ್ಪಿದ್ದಾರೆ. ಶಶಿಕಲಾ ಅವರ ಪತಿ ಕೂಡ ಕೂಲಿ ಕೆಲಸ ಮಾಡ್ತಾ ಇದ್ರಂತೆ. ಇನ್ನು ವರುಣನ ಆರ್ಭಟಕ್ಕೆ ಮತ್ತೆ ಸಾಯಿ ಲೇಔಟ್ ಮುಳುಗಿ ಹೋಗಿದೆ. 100ಕ್ಕೂ ಹೆಚ್ಚು ಮನೆಗಳಿಗೆ ಮಳೆ ನೀರು ನುಗ್ಗಿದೆ. ಮನೆಯಿಂದ ಹೊರಬರಲಿಕ್ಕೆ ಜನರು ಪರದಾಟವನ್ನು ನಡೆಸ್ತಾ ಇದ್ದಾರೆ. ಕೆಆರ್ ಪುರಂನ ವಡ್ಡರ ಪಾಳ್ಯದಲ್ಲಿರುವಂತಹ ಸಾಯಿ ಲೇಔಟ್ ಇದು. ಮನೆಯಿಂದ ನೀರನ್ನು ಹೊರಗಡೆ ಹಾಕಲಿಕ್ಕೆ ಹರಸಾಹಸವನ್ನು ಪಡ್ತಾ ಇದ್ದಾರೆ. ಸ್ಥಳಕ್ಕೆ ತುಷಾರ್ ಗಿರಿನಾಥ್ ಭೇಟಿಯನ್ನು ಕೊಟ್ಟಿದ್ರು. ಈ ಸಂದರ್ಭದಲ್ಲಿ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಜನರ ಪ್ರಶ್ನೆಗೆ ಉತ್ತರ ಕೊಡದೆ ಅಧಿಕಾರಿಗಳು ಕೂಡ ಅಲ್ಲಿಂದ ವಾಪಸ್ ಆಗ್ತಾ ಇದ್ದಾರೆ. ಮೊನ್ನೆ ಬಿದ್ದಂತಹ ಮಳೆಯಿಂದಾಗಿ ಸಾಯಿ ಲೇಔಟ್ ಕಂಪ್ಲೀಟ್ ಆಗಿ ಜಲಾವೃತವಾಗಿತ್ತು. ಎಲ್ಲಿ ನೋಡಿದ್ರು ಕೂಡ ನೀರು. ಸಾಯಿ ಲೇಔಟ್ ಅಥವಾ ನೀರ್ ಲೇಔಟ್ ಗೊತ್ತಾಗ್ತಿರ್ಲಿಲ್ಲ. ನೆನ್ನೆ ನೈಟ್ ಕಂಪ್ಲೀಟ್ ಆಗಿ ಇಡೀ ರಾತ್ರಿ ಮಳೆ ಬಿದ್ದಿದೆ. ಹೀಗಾಗಿ ಸಾಯಿ ಲೇಔಟ್ ಕಂಪ್ಲೀಟ್ ಆಗಿ ನೀರಿನ ಮಯವಾಗಿದೆ. ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇರಬಹುದು. ಅಲ್ಲಿ ಸಾಯಿ ಲೇಔಟ್ ಅಲ್ಲಿ ನೀರು ಹೋಗಿದೆಯೋ ಅಥವಾ ಕೆರೆಯಲ್ಲಿ ಸಾಯಿ ಲೇಔಟ್ ಇತ್ತೋ ಗೊತ್ತಿಲ್ಲ. ಗಮನಿಸ್ತಾ ಇರ್ಬೋದು ಎಷ್ಟರ ಪ್ರಮಾಣದಲ್ಲಿ ನೀರು ತುಂಬಿಕೊಂಡಿದೆ ಅಂತ ಹೇಳಿ. ಒಂದು ಕಡೆ ನೀರು ಪಾಸ್ ಆಗ್ಲಿಕ್ಕೆ ಏನಾದರೂ ಒಂದು ದಾರಿಯನ್ನು ಹುಡುಕಲೇಬೇಕಾಗಿದೆ ಅಲ್ವಾ? ಈ ರೀತಿಯ ಕೆಲಸ ಅಂತೂ ಆಗ್ತಾ ಇದೆ. ಬಟ್ ಅಲ್ಲಿರುವಂಥ ಜನರ ಪರಿಸ್ಥಿತಿ ಏನು ಮಾಡ್ತಾರೆ ಜನರು? ಇಡೀ ನೈಟ್ ಈ ರೀತಿಯಾಗಿ ಮಳೆ ಬಂದಂತಹ ಸಂದರ್ಭದಲ್ಲಿ ಏಕಾಏಕಿಯಾಗಿ ಮನೆಗಳಿಗೆ ನೀರು ನುಗ್ತಾ ಇದ್ದಂಥ ಸಂದರ್ಭದಲ್ಲಿ ಜನರು ಏನು ಮಾಡಬೇಕು? ಜನರು ಯಾರನ್ನು ಕೇಳಬೇಕು? ಇದರ ಹೊಣೆ ಯಾರು? ಈ ಪ್ರಶ್ನೆಗಳು ಉದ್ಭವವಾಗುತ್ತೆ. ನೋಡಿ, 100ಕ್ಕೂ ಹೆಚ್ಚು ಮನೆಗಳಿಗೆ ಮಳೆ ನೀರು ನುಗ್ಗಿದೆ ಅಂತ ಹೇಳಿದ್ರೆ ಅಲ್ಲಿ ಒಳಚರಂಡಿ ವ್ಯವಸ್ಥೆ ಯಾವ ಮಟ್ಟದಲ್ಲಿದೆ? ಒಳಚರಂಡಿ ವ್ಯವಸ್ಥೆ ಇದೆಯೋ ಇಲ್ವೋ? ಸರಾಗವಾಗಿ ನೀರು ಹೋಗಲಿಕ್ಕೆ ಏನಾದರೂ ದಾರಿಯನ್ನು ಹುಡ್ಕೊಂಡಿದ್ರೋ ಇಲ್ವೋ? ವ್ಯವಸ್ಥೆ ಇದೆಯಾ? ಫಸ್ಟ್ ಆಫ್ ಆಲ್ ಸಾಯಿ ಲೇಔಟ್ನಲ್ಲಿ ಈ ರೀತಿಯಾಗಿ ಮಳೆ ಬಂದಂತಹ ಸಂದರ್ಭದಲ್ಲಿ ಸರಾಗವಾಗಿ ನೀರು ಹೋಗಲಿಕ್ಕೆ ಒಳಚರಂಡಿ ವ್ಯವಸ್ಥೆ ಇದೆಯಾ? ಒಂದು ವೇಳೆ ಏನಾದರೂ ಇದ್ದರೆ ಕರೆಕ್ಟಾಗಿ ಕೆಲಸ ಮಾಡ್ತಾ ಇತ್ಯಾ? ಹೂಳು ತುಂಬಿಕೊಂಡಿದ್ಯಾ? ಕಸ ತುಂಬಿಕೊಂಡಿದ್ಯಾ? ಇದನ್ನೆಲ್ಲ ಮೊದಲೇ ನೋಡ್ಕೋಬೇಕು. ಕಾರಣ ಏನಪ್ಪ ಅಂತ ಹೇಳಿದ್ರೆ ಸಾಯಿ ಲೇಔಟಲ್ಲಿ ಇದು ಮೊದಲ ಬಾರಿಗೆ ಅಲ್ಲ. 2025
ಮೇ ತಿಂಗಳಲ್ಲಿ ನಡೀತಾ ಇರುವಂಥ ಫಸ್ಟ್ ಟೈಮ್ ಅಲ್ಲ, ಈ ಹಿಂದೆ ಸಾಕಷ್ಟು ವರ್ಷಗಳಿಂದ ಸಾಯಿ ಲೇಔಟಲ್ಲಿ ಇದೇ ರೀತಿಯ ಪರಿಸ್ಥಿತಿ ಇದೆ. ಮಳೆ ಬಂದರೆ ಸಾಯಿ ಲೇಔಟಲ್ಲಿ ಇದೇ ರೀತಿ ಪರಿಸ್ಥಿತಿ ಇರುತ್ತೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಪಡೆಯೋಣ. ನಮ್ಮ ಪ್ರತಿನಿಧಿ ಮಹೇಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮಹೇಶ್, ಪ್ರತಿ ಬಾರಿಯೂ ಕೂಡ ಇದೇ ಸೀನ್ಸ್ ರಿಪೀಟ್ ಆಗ್ತಾ ಇರುವಂಥದ್ದು. ಸಾಯಿ ಲೇಔಟಲ್ಲಿ ನೀರು ತುಂಬಿಕೊಳ್ಳುತ್ತೆ, ಅಧಿಕಾರಿಗಳು ಬರ್ತಾರೆ, ನೀರನ್ನು ಕ್ಲೀನ್ ಮಾಡಿ ಹೋಗ್ತಾರೆ. ಬಟ್ ಶಾಶ್ವತ ಪರಿಹಾರ ಏನು ಅಂತ ಇದಕ್ಕೆ ಏನು ಹೇಳ್ತಾ ಇದ್ದಾರೆ ಜನರಲ್ಲಿ? ಎಸ್ ಮಹೇಶ್, ಈಗಾಗಲೇ ನೋಡಬಹುದು ರಾತ್ರಿ ಸುರಿದ ಮಳೆಗೆ ಒಂದು ರೀತಿ ಸಾಯಿ ಲೇಔಟ್ ನಿಜವೂ ಕೂಡ ಜಲಾವೃತವಾಗಿರುವಂತದ್ದು. ಈಗಾಗಲೇ ನಾವು ನೋಡ್ತಾ ಇರಬಹುದು, ಸಿಎಂ ಡಿಸಿಎಂ 4:15 ವಿಸಿಟ್ ಮಾಡ್ತಾರೆ, ಸಿಟಿ ರೌಂಡ್ಸ್ ಇದೆ ಅನ್ನೋ ಒಂದು ಕಾರಣಕ್ಕೋಸ್ಕರ ಈಗ ಕಾರ್ಯಪ್ರವೃತ್ತರಾಗಿರುವಂತಹ ಅಗ್ನಿಶಾಮಕ ದಳ ಆಗಿರ್ಬೋದು, ಬಿಬಿಎಂಪಿ ಆಗಿರ್ಬೋದು, ಬಿಡಿ ಅಧಿಕಾರಿಗಳಾಗಿರ್ಬೋದು ಅಥವಾ ಇತರೆ ಇಲಾಖೆಗಳ ಸಿಬ್ಬಂದಿಗಳು ಏನು ಒಂದು ಸಾಯಿ ಲೇಔಟ್ ನಿಂತಿರುವಂತಹ ನೀರನ್ನ ಈಗ ಬೇರೆ ಕಡೆ ಡೈವರ್ಟ್ ಮಾಡೋದಕ್ಕೆ ಜೆಸಿಬಿಗಳು ಬಳಸ್ತಾ ಇರುವಂತ ಕಂಡು ಬರ್ತಾ ಇರುವಂತದ್ದು ನಾವು ನೋಡ್ತಾ ಇರಬಹುದು. 2 ಜೆಸಿಬಿಯಲ್ಲಿ ಈ ಕಡೆ ನೋಡಬಹುದು ನಾವು ಲೆಫ್ಟ್ ಸೈಡ್ ಅಲ್ಲಿ ಫುಲ್ ಬಸ್ ಕೂಡ ಅರ್ಧ ಮುಳುಗಿತ್ತು ಬೆಳಗ್ಗೆವರೆಗೂ ಕೂಡ. ಈಗ ಎಲ್ಲೋ ಒಂದ್ ಕಡೆ ಸಿಎಂ ಬರ್ತಾರ ಅನ್ನೋ ಕಾರಣಕ್ಕೆ ಜೆಸಿಬಿ ಮುಖಾಂತರ ನೀರ್ನೆಲ್ಲ ಒಂದು ರೀತಿಯಲ್ಲಿ ಸರಾಗವಾಗಿ ಏನೋ ಒಂದು ರೀತಿಯಲ್ಲಿ ಬೇರೆ ಕಡೆ ತಳ್ತಾ ಇರುವಂತದ್ದು. ಈ ದೃಶ್ಯ ನಿಜವಾಗ್ಲೂ ಕೂಡ ಒಂದು ರೀತಿಯಲ್ಲಿ ಎಲ್ಲೋ ಒಂದ್ ಕಡೆ ಈ ಸಾಯಿ ಲೇಔಟ್ ನ ನಿಜಾಂಶ ಗೊತ್ತಾಗುತ್ತೆ. ಯಾಕಂದ್ರೆ ಸಾಯಿ ಲೇಔಟ್ ಈಗಾಗಲೇ ಇರುವಂತದ್ದು ತಗ್ಗು ಪ್ರದೇಶದಲ್ಲಿ, ಸುತ್ತಲೂ ಕೂಡ ಎತ್ತರದ ಪ್ರದೇಶ ಇದೆ. ಆ ಹಿನ್ನೆಲೆಯಲ್ಲಿ ಒಂದ್ ಕಡೆ ಸಾಯಿ ಲೇಔಟ್ಗೆ ಒಂದು ರೀತಿಯಲ್ಲಿ ನೀರು ಎಲ್ಲೂ ಕೂಡ ಸರಾಗವಾಗಿ ಹರಿಯೋದಕ್ಕೆ ಹಾಕಲ್ಲ ಅನ್ನೋ ಕಾರಣಕ್ಕೂ ಕೂಡ ಒಂದು ರೀತಿ ಹೇಳ್ಬೋದು. ಮತ್ತೊಂದು ಕಡೆ ನೋಡಬಹುದು, ರಾಜಕಾಲುವೆ ಸಾಯಿ ಲೇಔಟ್ ಒಳಗಡೆ ಇದೆ. ಸುಮಾರು 20 ಅಡಿ ರಾಜಕಾಲುವೆ ಇದೆ. ರಾಜಕಾಲುವೆ ಕೂಡ ಮುಕ್ಕಾಲು ತುಂಬಿತ್ತು. ಈಗ ಕೊಂಚ ಮಟ್ಟಿಗೆ ಸ್ವಲ್ಪ ತಗ್ಗಿರುವಂತದ್ದು. ಯಾಕಂದ್ರೆ ಸ್ವಲ್ಪ ನೀರು ಒಂದು ರೀತಿ ಡೈವರ್ಟ್ ಆಗ್ತಿರುವಂತದ್ದು ಬೇರೆ ಕಡೆ. ಅದುವರೆಗೂ ಕೂಡ ನೀರು ತುಂಬಿ ತುಳುಕಾಯ್ತು, ರಾಜಕಾಲುವೆ ನೀರು ಕೂಡ ತುಂಬಿ ತುಳುಕಾಯ್ತು. ರಾತ್ರಿ ಎಲ್ಲಾನು ಕೂಡ ಸ್ಥಳೀಯರು ಹೇಳಿಕೆ ಕೊಡ್ತಾ ಇರುವಂತದ್ದು. ಇನ್ನು ಉಳಿದಂತೆ ನಾವು ನೋಡ್ತಾ ಇರಬಹುದು, ಇಲ್ಲಿ ಸ್ಥಳೀಯರು ಕೂಡ ಈ ಕಡೆಯಿಂದ ಆ ಕಡೆ ಹೋಗಕ್ಕೆ ಜೆಸಿಬಿ ಅಥವಾ ಏನೊಂದು ಟ್ರಾಕ್ಟರ್ ಮುಖಾಂತರ ಹೋಗ್ತಾ ಇರುವಂತದ್ದು ನಾವು ಈ ಕಡೆ ನೋಡಬಹುದು. ಈ ಕಡೆ ನಾವು ತೋರಿಸ್ತೀನಿ, ಈ ಕಡೆ ಒಂದು ಸಾಯಿ ಲೇಔಟ್ ನ ಮತ್ತೊಂದು ಮುಖವಾಡನ ಈ ಕಡೆ ತೋರಿಸ್ತೀವಿ. ಯಾಕಂದ್ರೆ ಇಲ್ಲಿ ಯಾರೇ ಸಿಎಂ ಬರ್ತಾರಂತ ಕೂಡ ಸುಮಾರು ಒಂದು 4 ಬೋಟ್ಗಳು ಅಗ್ನಿಶಾಮಕ ದಳದವರು ರೆಡಿ ಮಾಡ್ಕೊಂಡಿರುವಂತದ್ದು. ಸಿಎಂಗಂತಾನೆ ಒಂದು ರೀತಿಯಲ್ಲಿ ಅಡಿಷನಲ್ ಬೋಟ್ ನಲ್ಲಿ ಅಲ್ಲಿ ಇಕ್ಕಿರುವಂತದ್ದು. ಅದು ಸಿಎಂ ಅದು ಡಿಸಿಎಂ ಇಲ್ಲಿ ಬಂದಾಗ ಒಂದು ರೌಂಡ್ ಹೊಡೆಯೋದಕ್ಕೆ ಅಂತ ಕೂಡ ಅದನ್ನ ಬೇರೆ ಸಪರೇಟ್ ಆಗಿ ಇಕ್ಕಿರುವಂತದ್ದು. ಉಳಿದಂತೆ ಈಗ 4 ಬೋಟ್ಗಳು ಬಂದಿರುವಂತದ್ದು. ಬೆಳಗ್ಗೆಯಿಂದ ಬರೀ 2 ಬೋಟ್ಗಳಲ್ಲಿ ಮಾತ್ರ ಜನಗಳನ್ನು ಅಲ್ಲಿಂದ ಇಲ್ಲಿಂದ ಕರ್ಕೊಂಡು ಹೋಗ್ತಾ ಇರುವಂತದ್ದು. ಆದ್ರೆ ಇದುವರೆಗೂ ಕೂಡ ಜನ ಏನು ಬೇಕಾದ್ರೆ ಮಾತ್ರ ಆಚೆ ಬರ್ತಾ ಇದ್ರು, ಇಲ್ಲ ಅಂದ್ರೆ ಅಲ್ಲೇ ಇದ್ದಾರೆ. ಯಾಕಂದ್ರೆ ಈಗಾಗಲೇ ಬಿಬಿಎಂಪಿನೂ ಕೂಡ ಅವ್ರಿಗೆ ಬೇಕಾದಂತಹ ಹಾಲು, ನೀರು, ಬೆಳಿಗ್ಗೆನ ಉಪಹಾರ, ಮಧ್ಯಾಹ್ನದ ಊಟ ಎಲ್ಲನೂ ಕೂಡ ಬಿಬಿಎಂಪಿ ಹಾಗೂ ಅಗ್ನಿಶಾಮಕ ದಳ ಒಂದು ಅರೇಂಜ್ ಮಾಡಿರುವಂತದ್ದು ನಾವು ಈ ಕಡೆ ನೋಡ್ತಾ ಇರಬಹುದು. ಇದುವರೆಗೂ ಕೂಡ ಏನು ಸಾಯಿ ಲೇಔಟ್ ನ ಮತ್ತೊಂದು ರಸ್ತೆ, ಆ ರಸ್ತೆಯಲ್ಲಿ ಒಂದು ರೀತಿ ನಡ್ಕೊಂಡು ಹೋಗ್ತಾ ಇರೋದು ಅರ್ಧಕ್ಕೆ ಮುಳುಗಿದ್ದಾರೆ ಅವರು. ಅಂದ್ರೆ ಏನು ವಿಧಿ ಇಲ್ಲ ಇಲ್ಲಿ. ಯಾಕಂದ್ರೆ ನಾವು 5-6 ವರ್ಷದಿಂದ ಕೂಡ ನಾವು ಇದೇ ಅನುಭವ ಆಗ್ಬಿಟ್ಟಿದೆ. ಒಂದು ರೀತಿಯಲ್ಲಿ ಎಷ್ಟೇ ಹೇಳಿದ್ರು ಕೂಡ ಸಾಯಿ ಲೇಔಟ್ ಒಂದು ರೀತಿ ಬಿಬಿಎಂಪಿಗೆ ನಿರ್ಲಕ್ಷ್ಯ ಮಾಡ್ತಾ ಇದೆ ಅಂತ ಕೂಡ ಹೇಳಿಕೆ ಕೊಡ್ತಾ ಇರುವಂತದ್ದು. ಉಳಿದಂತೆ ಏನು ಸಾಯಿ ಲೇಔಟ್ಗೆ ಒಂದು ರೀತಿಯಲ್ಲಿ ನಿಜವಾಗ್ಲೂ ಕೂಡ ಜಲದಿಗ್ಬಂಧನ ಆಗಿರೋದು ಇಲ್ಲಿ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳೇ ನೇರ ಹೊಣೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಇಲ್ಲಿ ಸ್ಥಳೀಯ ಪ್ರತಿನಿಧಿ ಆಗಿರುವಂತಹ ಬರಿತಿ ಬಸವರಾಜ್ ಅವರು ಬೆಳಗ್ಗೆ ಬಂದು ವಿಸಿಟ್ ಕೊಟ್ಟು ಹೋಗಿರುವಂತದ್ದು. ಕಳೆದ ಬಾರಿ ಮಳೆ ಬಂದಾಗಲೂ ಕೂಡ ಒಂದು ವಿಸಿಟ್ ಕೊಟ್ಟು ಹೋಗ್ತಾರೆ ಅಷ್ಟೇ ಹೊರತು ನಾವು ರೆಡಿ ಮಾಡ್ತೀವಿ ಅಂತ ಇವರು ಕೂಡ ಏನು ರೆಡಿ ಮಾಡಿಲ್ಲ ಅಂತ ಕೂಡ ಇಲ್ಲ ಸಾರ್ವಜನಿಕರು ದೊಡ್ಡ ಮಟ್ಟದಲ್ಲಿ ಆರೋಪ ಮಾಡ್ತಾ ಇರುವಂತದ್ದು. ಯಾಕಂದ್ರೆ ಇದು ಒಂದು ರೀತಿಯಲ್ಲಿ ಬಿಡಿಎ ಲೇಔಟ್ ಅಲ್ಲಿ ಅನಧಿಕೃತವಾಗಿ ಅಪಾರ್ಟ್ಮೆಂಟ್ಗಳು ಜಾಸ್ತಿ ಇದೆ, ಕೆಲವು ಒತ್ತುವರಿಗಳಾಗಿದೆ. ಇಲ್ಲಿ ಪ್ರಮುಖವಾಗಿ ನೀರನ್ನ ಕ್ಲೀನ್ ಮಾಡ್ತಾ ಇದ್ದಾರೆ. ಮಹೇಶ್ ನೋಡಿ, ಒಂದ್ ಕಡೆ ಜೆಸಿಬಿ ಇಂದ ನೀರನ್ನ ಕ್ಲೀನ್ ಮಾಡ್ತಾ ಇದ್ರೆ ಆ ನೀರು ಎಲ್ಲೋ ಹೋಗ್ತಾ ಇದೆ, ಮತ್ತೊಂದು ರಸ್ತೆಗೆ ಹೋಗ್ತಾ ಇದೆಯಲ್ವಾ? ಒಂದು ರಸ್ತೆಯಿಂದ ಮತ್ತೊಂದು ರಸ್ತೆಗೆ ನೀರು ಚೆಲ್ತಾ ಇದ್ದಾರೆ ಅಷ್ಟೇ. ಇಲ್ಲಿ ಶಾಶ್ವತವಾಗಿ ಪರಿಹಾರ ಏನು ಕಾಣಿಸ್ತಾ ಇಲ್ಲ. ಆ ರಸ್ತೆ ಫುಲ್ ಆಗ್ತಾ ಇದೆ ಅಷ್ಟೇ ಅಲ್ಲಿ ಕಂಪ್ಲೀಟ್ ಆಗಿ. ಏನು ಡಿಫ್ರೆನ್ಸ್ ಏನಿದೆ ಹಂಗಾದ್ರೆ ಅದರಲ್ಲಿ? ಎಸ್ ಮಹೇಶ್, ನಿಜವಲ್ಲೂ ಕೂಡ ಎಸ್ ಮಹೇಶ್, ನಿಜವಾಗ್ಲೂ ನೀವು ಹೇಳಿದ್ ಕರೆಕ್ಟ್. ಯಾಕಂದ್ರೆ ಒಂದು ರಸ್ತೆಯಿಂದ ರೋಡ್ ಮತ್ತೊಂದು ರಸ್ತೆಗೆ ತಳ್ತಾ ಇರುವಂತದ್ದು, ಮತ್ತೊಂದು ರಸ್ತೆಗೆ ತಳ್ತಾ ಇರೋದು ಕಾಣ್ ಬರ್ತಾ ಇರುವಂತ ಜೆಸಿಬಿ ಮುಖಾಂತರ. ಈ ರಸ್ತೆಯಿಂದ ಆ ರಸ್ತೆ ಈಗ ತಿರ್ಗಾ ಮತ್ತೆ ನೀರು ತುಂಬ್ತಾ ಇರೋದು ನಾವು ಕಾಣ್ತಾ ಇರ್ಬೋದು. ಬೆಳಗ್ಗೆಯಿಂದ ಆ ರಸ್ತೆ ಸ್ವಲ್ಪ ಒಣಗಿತ್ತು, ಆದ್ರೆ ಈಗ ಇಲ್ಲಿಂದ ನೀರನ್ನ ಅಲ್ಲಿಗೆ ಫ್ಲೋ ಮಾಡ್ತಾರೆ ಹಿನ್ನೆಲೆಯಲ್ಲಿ ಎಲ್ಲ ಒಂದ್ ಕಡೆ ಆ ನೀರು ತಿರ್ಗಾ ಅಲ್ಲೇ ನಿಲ್ಲೋ ಸ್ಥಿತಿ ಬಂದಿರುವಂತದ್ದು. ಇಲ್ಲಿ ಶಾಶ್ವತ ಪರಿಹಾರ ನಿಜವಾಗ್ಲೂ ಕೂಡ ಆಗಲ್ಲ. ಯಾಕಂದ್ರೆ ಇಲ್ಲಿ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಒಂದು ರೀತಿಯಲ್ಲಿ ನೇರ ಗುದ್ದಾಟ ಇದೆ. ಯಾಕಂದ್ರೆ ಈ ಲೇಔಟ್ ನ ಅಕ್ಕಪಕ್ಕದಲ್ಲಿ ಏನೋ ಒಂದು ರೈಲ್ವೆ ಇಲಾಖೆ ಜಮೀನ್ ಇದೆ. ರೈಲ್ವೆ ಇಲಾಖೆ ಅಲ್ಲಿ ಜಮೀನು ಕೊಟ್ರೆ ನಾವು ಅದನ್ನ ಶಾಶ್ವತ ಪರಿಹಾರ ಮಾಡಬಹುದು ಅಂತ ಕೂಡ ಈಗಾಗಲೇ ಬಿಬಿಎಂಪಿ ಆಯುಕ್ತರು ಹೇಳಿಕೆ ಕೊಟ್ಟಿರುವಂತದ್ದು. ಯಾಕಂದ್ರೆ ರೈಲ್ವೆ ಇಲಾಖೆಯಲ್ಲಿ ಜಮೀನು ಕೊಡಕ್ ಆಗ್ತಾ ಇಲ್ಲ. ಯಾಕಂದ್ರೆ ಅವ್ರದಲ್ಲಿ ಹಳಿಗಳು ಹೋಗ್ತಾ ಇದೆ. ಹಳಿ ಕೆಳಗಡೆ ನಾವು ಒಂದು ವರ್ಷದ ಒಂದು ಡ್ರೈನ್ ಮಾಡ್ತೀವಿ ಅಂತ ಕೂಡ ಬಿಬಿಎಂಪಿ ಆಯುಕ್ತರು ಹೇಳಿರುವಂತದ್ದು. ಆದ್ರೆ ಇದುವರೆಗೂ ಕೂಡ ರೈಲ್ವೆ ಇಲಾಖೆ ಕೊಟ್ಟಿಲ್ಲ. ಇವೆಲ್ಲನೂ ಕೂಡ ಒಂದು ರೀತಿಯಲ್ಲಿ ಶಾಶ್ವತ ಪರಿಹಾರಕ್ಕೆ ಆಗ್ತಿಲ್ಲ ಅಂತ ಕೂಡ ಹೇಳ್ಬೋದು ಮಹೇಶ್. ಮತ್ತೊಂದು ಕಡೆ ನೀವು ಹೇಳ್ತಾ ಇದ್ರಿ ನೋಡಿ, ಈಗ ಶಾಶ್ವತ ಪರಿಹಾರ ಏನು ಅಂತ ಹೇಳಿದ್ರೆ ಅಲ್ಲಿನ ಸ್ಥಳೀಯರು ಏನ್ ಹೇಳ್ತಾ ಇದ್ರೆ, ನಿಜವಾಗ್ಲೂ ಕೂಡ ನೋಡಿ, ಇದು ಫಸ್ಟ್ ಟೈಮ್ ಅಲ್ಲ. ಕಳೆದ ವರ್ಷವೂ ಕೂಡ ಇದೇ ರೀತಿ ಆಗಿತ್ತು, ಅದರ ಹಿಂದೆ ವರ್ಷ ಕೂಡ ಇದೇ ರೀತಿ ಆಗಿತ್ತು. ಅಂದ್ರೆ ಒಂದು ಪರಿಹಾರ ಅಂತ ಇರುತ್ತಲ್ವಾ, ಏನು ಪರಿಹಾರ ಅದಕ್ಕೆ? ಜೊತೆಗೆ ಇಲ್ಲಿ ಸಾಯಿ ಲೇಔಟಲ್ಲಿ ಪದೇ ಪದೇ ಈ ರೀತಿಯಾಗಿ ನೀರು ತುಂಬಿಕೊಳ್ಳಕ್ಕೆ ಏನು ಕಾರಣ ಆಗ್ತಾ ಇದೆ?
ಪ್ರಮುಖವಾಗಿ ಒತ್ತುವರಿ ಮಹೇಶ್, ಇಲ್ಲಿ ಪ್ರಮುಖವಾಗಿ ಒತ್ತುವರಿನೇ ಪ್ರಮುಖ ಕಾರಣ. ಇಲ್ಲಿ ನೀರಿನ ಒಂದು ಕಡೆ, ಮತ್ತೊಂದು ಕಡೆ ರಾಜಕಾಲುವೆ 40 ಅಡಿ ಇದ್ದ ರಾಜಕಾಲುವೆ 20 ಅಡಿ ಕಂದಿ ಇಕ್ಕಿರುವಂತದ್ದು. ಎಲ್ಲ ಒಂದ್ ಕಡೆ ರಾಜಕಾಲುವೆ ನೋಡಿ ಈ ಹಿಂದೆ ಸ್ವಲ್ಪ ಮಟ್ಟಿಗೆ ಮಳೆ ಆಗ್ತಿತ್ತು, ಈಗ 60 ಮೀಟರ್ 70 ಸೆಂಟಿಮೀಟರ್ ಮಳೆ ಆಗುವ ಸಾಧ್ಯತೆ ಅತಿ ಹೆಚ್ಚಾಗಿರುವಂತದ್ದು. ಎಲ್ಲೆಲ್ಲ ಕೂಡ 65 ಸೆಂಟಿಮೀಟರ್ ಈ ಕಡೆ ಭಾಗದಲ್ಲಿ ಮಳೆ ಆಗಿರುವಂತದ್ದು. ಆ ಹಿನ್ನೆಲೆಯಲ್ಲಿ ರಾಜಕಾಲುವೆ ಆದ್ರೆ ರಾಜಕಾಲುವೆನ ಹಿಂಗೆ ಡೈವರ್ಟ್ ಮಾಡಿ ನೀರು ಬಿಟ್ಟಿರುವಂತದ್ದು. ಎಲ್ಲ ಒಂದ್ ಕಡೆ ರಾಜಕಾಲುವೆ ಡೈವರ್ಟ್ ಮಾಡಿದಾಗ ಶಾಶ್ವತ ಪರಿಹಾರ ಕೊಡೋದಕ್ಕೆ 20 ಅಡಿ ಆದ್ರೆ ಇಲ್ಲಿ ಆಗ್ತಾ ಇಲ್ಲ. ಯಾಕಂದ್ರೆ ಕೇಂದ್ರ ಸರ್ಕಾರದ ರೈಲ್ವೆ ಇಲಾಖೆ ಅಳಿಗಳಿರೋ ಸ್ಥಳಗಳೇ ನಮಗೆ ಭಯ ಪಡಬೇಕು ಬಿಪಿ ಅಂತ ಹೇಳ್ತಾ ಇರುವಂತದ್ದು. 67 ಸೆಂಟಿಮೀಟರ್ ಈ ಕಡೆ ಭಾಗದಲ್ಲಿ ಮಳೆ ಆಗಿರುವಂತದ್ದು. ಆ ಹಿನ್ನೆಲೆಯಲ್ಲಿ ರಾಜಕಾಲುವೆ ಚಿಕ್ಕದಾಗ್ತಿದ್ದಂಗೂ ಕೂಡ ನೀರು ಹೊರಬರಕ್ಕೆ ಶುರು ಮಾಡುತ್ತೆ. ಎಲ್ಲ ಒಂದ್ ಕಡೆ ಒತ್ತುವರಿ ಇದಕ್ಕೆ ಪ್ರಮುಖ ಕಾರಣ ಅಂತ ಹೇಳ್ಬೋದು. ಇಲ್ಲಿ ಶಾಶ್ವತ ಪರಿಹಾರ ಅಂತ ಕೇಳಿದ್ರೆ ಶಾಶ್ವತ ಪರಿಹಾರ ಕೊಡೋದಕ್ಕೆ ಕೇಂದ್ರ ಸರ್ಕಾರ ಆಗಿರುವಂತದ್ದು. ಮುಂದಾಗ್ತಾರೆ. ಆದ್ರೆ ಧನ್ಯವಾದ ಮಹೇಶ್, ನಿಜವಾಗ್ಲೂ ಕೂಡ ಡೀಟೇಲ್ಸ್ಗಾಗಿ.